ವೀಕ್ಷಕರಿಗೆ ನಮಸ್ಕಾರ. ಭೂಮಿ ಕ್ರಿಯೇಷನ್ಸ್ಗೆ ಸುಸ್ವಾಗತ. ಇದು ನನ್ನ ಹೊಸ ಚಾನೆಲ್. ದಯವಿಟ್ಟು ನನ್ನ ಚಾನೆಲ್ ಅನ್ನು ಬೆಂಬಲಿಸಿ. ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಇದು ನಮಗೆ ಹೆಚ್ಚು ವಿಡಿಯೋಗಳನ್ನು ಮಾಡಲು ಪ್ರೋತ್ಸಾಹ ನೀಡುತ್ತದೆ. ಇವತ್ತು ನಾನು ಹೇಳುತ್ತಿರುವ ರೆಸಿಪಿ ಕೆಸುವಿನ ಸೊಪ್ಪಿನ ಕರಕಲಿ. ಮೊದಲು ಒಂದು ಪಾತ್ರೆಯಲ್ಲಿ ನೀರನ್ನು ಹಾಕಿ ಅದಕ್ಕೆ ಕೆಸುವಿನ ಸೊಪ್ಪನ್ನು ಹಾಕಿ ಚೆನ್ನಾಗಿ ತೊಳೆಯಬೇಕು. ನಂತರ ಕೆಸುವಿನ ಸೊಪ್ಪನ್ನು ಸಣ್ಣದಾಗಿ ಕತ್ತರಿಸಬೇಕು. ಒಂದು ಕುಕ್ಕರ್ಗೆ ಕತ್ತರಿಸಿದ ಕೆಸುವಿನ ಸೊಪ್ಪನ್ನು ಹಾಕಿ ಅದಕ್ಕೆ ಬೇಕಾದಷ್ಟು ಉಪ್ಪನ್ನು ಹಾಕಿ ನೆನೆಸಿಟ್ಟ ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನು ಹಾಕಿ ಖಾರಕ್ಕೆ ಬೇಕಾದಷ್ಟು ಜೀರಿಗೆ ಮೆಣಸಿನಕಾಯಿ ಅಥವಾ ಹಸಿಮೆಣಸಿನಕಾಯಿಯನ್ನು ಹಾಕಿ 2 ಲೋಟ ನೀರನ್ನು ಹಾಕಿ 2 ವಿಸಲ್ ಆಗುವವರೆಗೆ ಬೇಯಿಸಬೇಕು. ಬೇಯಿಸಿದ ಕೆಸುವಿನ ಸೊಪ್ಪಿನ ಮಿಶ್ರಣವನ್ನು ಮಿಕ್ಸಿ ಜಾರಿಗೆ ಹಾಕಿ ಅದಕ್ಕೆ 10 ರಿಂದ 15 ಬೆಳ್ಳುಳ್ಳಿ ಎಸಳನ್ನು ಹಾಕಿ ಬಿಸಿ ಆರಿದ ನಂತರ ಮಿಕ್ಸಿ ಮಾಡಬೇಕು. ಒಂದು ಕುಟ್ಟಾಣಿಗೆ ಮತ್ತೆ 10 ಎಸಳು ಬೆಳ್ಳುಳ್ಳಿಯನ್ನು ಹಾಕಿ ಅದಕ್ಕೆ ಖಾರಕ್ಕೆ ಬೇಕಾದಷ್ಟು ಮೆಣಸಿನಕಾಯಿಯನ್ನು ಹಾಕಿ ಕುಟ್ಟಾಣಿಯಲ್ಲಿ ಜಜ್ಜಬೇಕು. ಒಂದು ಬಾಣಲೆಗೆ ಎಣ್ಣೆಯನ್ನು ಹಾಕಿ ನಂತರ ಅದಕ್ಕೆ ಸಾಸಿವೆಯನ್ನು ಹಾಕಬೇಕು. ಸ್ವಲ್ಪ ಇಂಗನ್ನು ಹಾಕಿ ಅದಕ್ಕೆ ಮಾಡಿಟ್ಟ ಬೆಳ್ಳುಳ್ಳಿ ಮೆಣಸಿನಕಾಯಿ ಪೇಸ್ಟ್ ಅನ್ನು ಹಾಕಿ ನಂತರ ರುಬ್ಬಿಟ್ಟ ಕೆಸುವಿನ ಸೊಪ್ಪಿನ ಮಸಾಲೆಯನ್ನು ಹಾಕಿ ನಂತರ ಸ್ವಲ್ಪ ಹೊತ್ತು ಬೇಯಿಸಿ ಕುದಿ ಬಂದ ನಂತರ ಸ್ಟವ್ ಆಫ್ ಮಾಡಬೇಕು. ಹೀಗೆ ಮಾಡಿದರೆ ಕೆಸುವಿನ ಸೊಪ್ಪಿನ ಕರಕಲಿ ರೆಡಿಯಾಗುತ್ತದೆ. ಕೆಸುವಿನ ಸೊಪ್ಪಿನ ಕರಕಲಿಯನ್ನು ಬಿಸಿಯಾದ ಅನ್ನಕ್ಕೆ ಹಾಕಿ ಮೇಲೆ ಸ್ವಲ್ಪ ಕೊಬ್ಬರಿ ಎಣ್ಣೆಯನ್ನು ಹಾಕಿ ಅದನ್ನು ಚೆನ್ನಾಗಿ ಕಲಸಿಕೊಂಡು ತಿನ್ನಲು ತುಂಬಾ ರುಚಿ. ಮತ್ತೆ ಬರುತ್ತೇನೆ ಇನ್ನೊಂದು ರೆಸಿಪಿಯೊಂದಿಗೆ. ಅಲ್ಲಿಯವರೆಗೆ ವಂದನೆಗಳು.